ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹೂತು ಹಾಕಲಾಗಿರುವಂತಹ ಶವಗಳಿಗಾಗಿ 4ನೇ ದಿನವಾದ ಇವತ್ತು ಕೂಡ ತೀವ್ರ ಶೋಧವನ್ನ ನಡೆಸಲಾಗಿದೆ. SIT ಅಧಿಕಾರಿಗಳು ಗೌಪ್ಯವಾಗಿ ಶೋಧಿಸಿದ್ದಾರೆ. ಹಾಗಾದ್ರೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಏನು? ಇವತ್ತಿನ ಕಾರ್ಯಾಚರಣೆ ಹೇಗಿತ್ತು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹೂತು ಹಾಕಲಾಗಿದೆ ಅನ್ನಲಾಗಿರೋ ಶವಗಳಿಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. ದೂರುದಾರ ಗುರುತಿಸಿದ್ದ 13 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಚುರುಕುಗೊಂಡಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು, ಇಂದು 7 ಮತ್ತು 8ನೇ ಪಾಯಿಂಟ್ನಲ್ಲಿ ಹುಡುಕಾಟ ತೀವ್ರಗೊಂಡಿದೆ. ನೇತ್ರಾವತಿ ನದಿ ತೀರದಲ್ಲಿ SIT ಕಾರ್ಯಾಚರಣೆಯ ಬಗ್ಗೆ TV9 ನಾನ್ ಸ್ಟಾಪ್ ಕವರೇಜ್ ಮಾಡ್ತಿದೆ. 6ನೇ ಪಾಯಿಂಟ್ನಲ್ಲಿ ಈಗ ಯಾವುದೇ ರೀತಿ ಉತ್ಕಲನವನ್ನು ಮುಂದುವರಿಸೋದಿಲ್ಲ. ಅದರ ಬದಲಿಗೆ 7ನೇ ಪಾಯಿಂಟಿಗೆ ಹೋಗ್ತಾರೆ. ಇಲ್ಲಿ ನೋಡ್ಬೋದಾಗಿದೆ 7ನೇ ಪಾಯಿಂಟ್ ನಾನು ಇದೊಂದು ನೇತ್ರಾವತಿ ನದಿ ನೋಡ್ಬೋದು. ಸೊ ನೇತ್ರಾವತಿ ನದಿ ಮೇಲ್ಗಡೆ ಬ್ರಿಡ್ಜ್, ಸೊ ಅದರ ಸಮೀಪದಲ್ಲೇ ಇರುವಂತಹ ಪಾಯಿಂಟು. ಆ ಬ್ರಿಡ್ಜ್ನ ಲಾಸ್ಟ್ ಭಾಗ ಏನು ಕಾಣ್ತಾ ಇದೆ ಅದು 8ನೇ ಪಾಯಿಂಟು. ಅದರ ಪಕ್ಕದಲ್ಲಿ ಹಾಗೆ ನೆಡ್ಕೊಂಡು ಬಂದರೆ ಏನು ನಮ್ಮ ಕ್ಯಾಮ್ರಾಮನ್ನಲ್ಲಿ ಟರ್ನ್ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಜಾಗ ನೋಡ್ಬೋದಾಗಿದೆ. ಆ ಜಾಗವೇ 7ನೇ ಪಾಯಿಂಟ್ ಆಗಿರುವಂಥದ್ದು. ಶವ ಶೋಧಕ್ಕೂ ಮುನ್ನ ಧರ್ಮಸ್ಥಳದ ನೇತ್ರಾವತಿ ತೀರ ಪ್ರದೇಶದಲ್ಲಿ ಬೆಳೆದಿದ್ದ ಗಿಡ ಗಂಟಿಗಳನ್ನು ಕ್ಲೀನ್ ಮಾಡಿಸಲಾಯಿತು. ಆ ಬಳಿಕವೇ SIT ಅಧಿಕಾರಿಗಳು ಅಸ್ಥಿಪಂಜರಕ್ಕಾಗಿ ಹುಡುಕಾಟ ಆರಂಭಿಸಿದ್ರು. ಕಾರ್ಯಾಚರಣೆ ನೋಡಲು ಜನರು ದೊಡ್ಡ ಪ್ರಮಾಣದಲ್ಲಿ ನೆರೆದಿದ್ರು. ನೋಡಿ, ಇದು ದೂರುದಾರ ಗುರುತಿಸಿರೋ 7ನೇ ಪಾಯಿಂಟ್. ಇದೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಗಬಹುದು ಅಂತ ಸುಮಾರು 2.5 ಗಂಟೆ SIT ಅಧಿಕಾರಿಗಳು ಶೋಧಿಸಿದರು. ಶೋಧ ಕಾರ್ಯದ ಗೌಪ್ಯತೆ ದೃಷ್ಟಿಯಿಂದ 7ನೇ ಪಾಯಿಂಟ್ಗೆ ಪರದೆ ಕಟ್ಟಿಸಿ ಹಿಟಾಚಿಯ ಬದಲು ಹಾರೆ ಪಿಕಾಸಿಯಿಂದ ಗುಂಡಿ ಅಗೆಸಿದ್ರು. ನಾನೀಗ ಎಕ್ಸಾಕ್ಟ್ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ಗಮನಿಸ್ಬೋದು, ಇಲ್ಲಿಂದ ಆ ಒಂದು 7ನೇ ಪಾಯಿಂಟನ್ನು ತೋರಿಸೋದಾದರೆ ಅಲ್ಲಿ ಗಮನಿಸ್ಬೋದು ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಏನು ಪರದೆ ಹಾಕಿ ಗ್ರೀನ್ ಪರದೆಯನ್ನು ಕಟ್ಟಿದ್ದಾರೆ, ಅಲ್ಲೇ ಒಂದು 7ನೇ ಪಾಯಿಂಟ್ ಇದೆ. ಅಂದರೆ 7 ಮತ್ತು 6ನೇ ಪಾಯಿಂಟ್ ಎರಡೂ ಅಲ್ಲೇ ಹತ್ರ ಇರೋದ್ರಿಂದಾಗಿ ಸೊ ಸುತ್ತಲ ಪ್ರದೇಶವನ್ನು ಈಗಾಗಲೇ ಪರದೆಯಿಂದ ಕವರ್ ಮಾಡಿರುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಆ ಒಂದು 7ನೇ ಪಾಯಿಂಟ್ನಂತ ತೆರಳಿದ್ದಾರೆ. ಈಗಾಗಲೇ ಆ ಒಂದು ಸ್ಥಳಕ್ಕೆ ಮಿನಿ ಅರ್ತ್ ಮೂವರ್ ಕೂಡ ಇಲ್ಲಿಂದನೇ ಪಾಸಾಗಿ ಹೋಗಿರುವಂಥದ್ದು. ಇದರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಅಲ್ಲಿ ಹೋಗಿರುವಂಥದ್ದು. ಬುಟ್ಟಿ, ಹಾರೆ, ಪಿಕ್ಕಾಸು ಸಹಿತ ಅಲ್ಲಿ ಹೋಗಿರತಕ್ಕಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ದೂರುದಾರನ ಸಮ್ಮುಖದಲ್ಲಿಯೇ ಪಾಯಿಂಟ್ 7ರಲ್ಲಿ ಗುಂಡಿ ಅಗೆಯುವ ಕಾರ್ಯ ನಡೆಯಿತು. ಅಸ್ಥಿಪಂಜರಕ್ಕೆ 5 ಅಡಿ ಆಳ ಅಗೆಯಲಾಯಿತು. ಆದರೆ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಬದಲಾಗಿ ಒಂದು ಕರವಸ್ತ್ರ ಸಿಕ್ಕಿದೆ. ಹೀಗಾಗಿ 7ನೇ ಪಾಯಿಂಟ್ನಲ್ಲಿ SIT ತಂಡ ಶೋಧ ಕಾರ್ಯ ಮುಕ್ತಾಯಗೊಳಿಸಿದೆ. 4ನೇ ದಿನದ ಉತ್ಖನನ ಕಾರ್ಯ ಇವತ್ತು 7ನೇ ಪಾಯಿಂಟ್ನಲ್ಲಿ ಆರಂಭವಾಯಿತು. 7ನೇ ಪಾಯಿಂಟ್ನಲ್ಲಿ ಏನೂ ಸಿಗದಂತಹ ಕಾರಣ ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಲಾಯಿತು. ಹಸಿರು ಪರದೆಯನ್ನು ಬಳಸ್ಕೊಂಡು ಯಾರಿಗೂ ಅಂದರೆ ಹೊರಗಡೆ ಕಾಣದಂತೆ ಗುಪ್ತವಾಗಿ SIT ತಂಡ ಈ ಒಂದು ಉತ್ಖನನ ಕ್ರಿಯೆಯನ್ನು ನಡೆಸಿತು. ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಈಗ ಸಿಕ್ಕಿರುವಂಥದ್ದು. 7ನೇ ಪಾಯಿಂಟ್ನಲ್ಲಿ ಏನೂ ಸಿಗದೇ ಇರೋದ್ರಿಂದ ಕೇವಲ 300 ಮೀಟರ್ನಷ್ಟೇ ದೂರವಿರೋ 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭಿಸಲಾಯಿತು. 7ನೇ ಪಾಯಿಂಟಿಂದ ನಾವು ಆ ಕಡೆ ತೋರಿಸೋದಾದರೆ 8ನೇ ಪಾಯಿಂಟ್ ಅಂದರೆ ಏನು ಆ ಸೇತುವೆ ಕಡೆಗೆ ತೋರಿಸೋದಾದ್ರೆ 8ನೇ ಪಾಯಿಂಟು. ಇಲ್ಲಿಂದ ಸರಿಸುಮಾರು 7ನೇ ಪಾಯಿಂಟಿಂದ 8ನೇ ಪಾಯಿಂಟಿಗೂ ಅಂದಾಜಿಗೆ ಹೇಳಬೇಕು ಅಂತ ಹೇಳಿದರೆ ಒಂದು 100 ಮೀಟ್ರಷ್ಟು ಇರುವಂಥದ್ದು, 100 ಮೀಟ್ರ್ ಅಂತರ ಇರುವಂಥದ್ದು. ಆ 100 ಮೀಟ್ರ್ ಅಂತರದಲ್ಲಿ 8ನೇ ಪಾಯಿಂಟ್ ಸಿಗುತ್ತೆ. ಆ ಸೇತುವೆ ಎಕ್ಸಾಕ್ಟ್ ಸೇತುವೆ ಎಂಡ್ ಏನಾಗುತ್ತೆ ಆ ಎಂಡ್ ಪಾಯಿಂಟ್ ಕೆಳಗಡೆ ಆ 8ನೇ ಪಾಯಿಂಟ್ ಇರುವಂಥದ್ದು. ಅದು ಕೂಡ ನೀರಿನ ಮಟ್ಟದಲ್ಲೇ ಇದೆ. ಸೊ ನೀರಿನಿಂದ ಆ ಕಡೆಗೆ ಡಿಸ್ಟೆನ್ಸನ್ನು ನಾವು ಕಣ್ಣ ಅಳತೆಯಲ್ಲಿ ನೋಡುತ್ತಾ ಹೋಗೋದಾದರೆ ಒಂದು 50 ಅಡಿಗಳಷ್ಟು ದೂರ, ಅಂದರೆ ನದಿಯ ನೀರಿನ ಎಂಡ್ ಏನಾಗುತ್ತೆ ಈ ಭಾಗದಲ್ಲಿ ಅಲ್ಲಿಂದ 50 ಅಡಿಗಳಷ್ಟು ದೂರ ಆ ಭಾಗದಲ್ಲಿ ಆ ಪಾಯಿಂಟ್ನಲ್ಲಿ ಇರುವಂಥದ್ದು. 2019ರ ಫ್ಲಡ್ನಲ್ಲೂ ಅಲ್ಲೂ ಕೂಡ ಅದರ ಮೇಲ್ಗಡೆ ಏನಿಲ್ಲ ಅಂದರೆ ಒಂದು 6 ರಿಂದ 7 ಅಡಿಗಳಷ್ಟು ನದಿ ಮೇಲ್ಮಟ್ಟದಲ್ಲಿ ಹರಿದೋಗಿರುತ್ತೆ. 8ನೇ ಪಾಯಿಂಟ್ನ ಸುತ್ತ ಕೂಡ ಕಾರ್ಮಿಕರು ಪರದೆ ಕಟ್ಟಿದ್ರು. ಅಧಿಕಾರಿಗಳ ಸೂಚನೆ ಮೇರೆಗೆ 4 ಕಡೆಯೂ ಕವರ್ ಮಾಡಿದ್ರು. ಅಲ್ಲದೆ ಮಿನಿ ಅರ್ತ್ ಮೂವರ್ನಿಂದ ಗಿಡಗಂಟಿ ತೆಗೆಸಿದ್ರು.
ನಾನೀಗ ಈ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ಈ ಮೇಲ್ಭಾಗದಿಂದ ಈ ಪಾಯಿಂಟ್ ನಂಬರ್ 8 ಬಹಳ ಹತ್ತಿರದಿಂದ ಕಾಣಿಸ್ತಾ ಇತ್ತು. ಆದರೆ ತುಂಬ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಸುತ್ತಲೂ ಹಸಿರದ ಪರದೆಯನ್ನು ಕಟ್ಕೊಂಡಿರುವಂಥದ್ದು. ಇವತ್ತು ಬೆಳಗಿನ ಅಂದರೆ 7ನೇ ಪಾಯಿಂಟ್ ಉತ್ಖನನ ಸಂದರ್ಭದಲ್ಲೂ ಕೂಡ ಅತ್ಯಂತ ಗೌಪ್ಯತೆ ಮತ್ತು ಸೂಕ್ಷ್ಮವಾಗಿ ಈ ಒಂದು ಉತ್ಖನನ ಕಾರ್ಯವನ್ನು SIT ಅಧಿಕಾರಿಗಳ ತಂಡ ಮಾಡಿದ್ದು. ಸೊ ಅದೇ ಪ್ರೊಸೀಜರನ್ನು 8ನೇ ಪಾಯಿಂಟ್ ಶೋಧದ ಸಂದರ್ಭದಲ್ಲೂ ಕೂಡ ಅದೇ ಮಾದರಿಯನ್ನು ಅನುಸರಿಸ್ತಿದೆ. ಗಮನಿಸ್ಬೋದು, ಅಲ್ಲಿ ಆ ಪರದೆಯ ಸುತ್ತ ಒಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳು ಇರೋದನ್ನು ಕೂಡ ಗಮನಿಸ್ಬೋದು. ಅಲ್ಲಿ ಒಂದಿಷ್ಟು ಹಿರಿಯ ಅಧಿಕಾರಿಗಳು ಚೇರನ್ನು ಹಾಕಿ ಕೂತ್ಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಪ್ರಾಥಮಿಕವಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಏನು ಗಿಡಗಂಟಿಗಳನ್ನು ಮಿನಿ ಅರ್ತ್ ಮೂವರನ್ನು ಬಳಸಿ ಅಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ಸುಮಾರು 15 ನಿಮಿಷ ಹಿಂದೆ ಈ ಒಂದು ಕಾರ್ಯಾಚರಣೆ ಇಲ್ಲಿ ಪಾಯಿಂಟ್ ನಂಬರ್ 8ರಲ್ಲಿ ಆರಂಭ ಆಗಿದೆ, ಸದ್ಯ ಮುಂದುವರೆದಿದೆ. ಮೇಲ್ಭಾಗದ ಮಣ್ಣನ್ನು ಹಿಟಾಚಿ ಅಂದರೆ ಮಿನಿ ಅರ್ತ್ ಮೂವರ್ ಮೂಲಕ ಸಮತಟ್ಟು ಮಾಡುವಂಥ ಕೆಲಸ ಮಾಡಲಾಗ್ತದೆ. ಅದಾದ ಬಳಿಕ ಕಾರ್ಮಿಕರನ್ನು ಬಳಸಿ ಹಾರೆ ಮತ್ತು ಪಿಕ್ಕಾಸನ್ನು ಬಳಸಿ ಗುಂಡಿ ಅಗೆಯುವಂಥ ಕೆಲಸವನ್ನು ಮಾಡಲಾಗ್ತದೆ. ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಾರ್ಯವನ್ನು ಮಾಡಲಾಗ್ತದೆ. ಯಾಕಂದರೆ ಬೆಳಗ್ಗಿನ ಆ 7ನೇ ಪಾಯಿಂಟನ್ನು ಉತ್ಖನನ ಮಾಡುವ ಟೈಮಲ್ಲಿ ಭಾಳಷ್ಟು ಟೈಮನ್ನು ತಗೊಂಡ್ರು. ಯಾಕಂತ ಹೇಳಿದ್ರೆ 11:30ಗೆ ಶುರುವಾದಂಥ ಉತ್ಖನನ ಕಾರ್ಯ 1:30 ಗಂಟೆ ಮಧ್ಯಾಹ್ನ 1:30 ಕೂಡ ನಿರಂತರವಾಗಿ ನಡೀತು. ಸೊ ಅದೇ ಒಂದು ಪ್ರೊಸೀಜರನ್ನು ಇಲ್ಲೂ ಕೂಡ ಅನುಸರಿಸಲಾಗ್ತಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿರೋದು ಪ್ರಕರಣಕ್ಕೆ ಮಹತ್ವದ ತಿರುವು ಕೊಟ್ಟಂತಾಗಿದೆ. ಇದೀಗ 7ನೇ ಪಾಯಿಂಟ್ನಲ್ಲಿ ಏನೂ ಸಿಗದೇ ಇರೋದ್ರಿಂದ 8ನೇ ಪಾಯಿಂಟ್ನಲ್ಲಿ ಶೋಧ ಚುರುಕುಗೊಂಡಿತ್ತು. ಆದರೆ 6 ಅಡಿ ಆಳ ತೋಡಿದ್ರೂ 8ನೇ ಪಾಯಿಂಟ್ನಲ್ಲಿ ಯಾವುದೇ ಕಳೆಬರ ಪತ್ತೆಯಾಗಲಿಲ್ಲ. ಹೀಗಾಗಿ 8ನೇ ಪಾಯಿಂಟ್ ಶೋಧ ಮುಕ್ತಾಯದೊಂದಿಗೆ ಇಂದಿನ ಕಾರ್ಯಾಚರಣೆಯೂ ಅಂತ್ಯಗೊಂಡಿದೆ. ಪೃಥ್ವಿ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH